ಅಯ್ಯೋ 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 ಏಯ್ ಏನ್ ಮಾಡ್ತಾ ಇದ್ಯಾ? ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಅಥವಾ ಪದೇ ಪದೇ ಹೇಳ್ತಾನೆ ಇರ್ಬೇಕಾ? ನಿಂಗೆ ಹೇಳಿದ್ದೆ ತಾನೆ ನಿನ್ ಬಟ್ಟೆಗಳನ್ನೆಲ್ಲ ತಂದು ನನ್ ಕಬೋರ್ಡಲ್ಲಿ ಇಡ್ಬೇಡ ಅಂತ. ನಾನೇನ್ ಅದನ್ನೆಲ್ಲ ತಂದಿಲ್ಲಿ ಇಟ್ಟಿಲ್ಲ. ಮತ್ತಿನ್ನೇನು ಅವಾಗ ಕಾಲ್ ಬಂದು ಪುಟ್ ಪುಟ್ಟು ಅಂತ ನಡ್ಕೊಂಬಂತ. ಇದ್ರಲ್ಲಿ ನನ್ನ ಫೋಟೋ ಯಾಕೆ ಬಂದಿದೆ ಗೊತ್ತಾ ನಿನಗೆ? ಇದ್ರಲ್ಲಿ ಏನ್ ಬರ್ತಿದ್ದಾರೆ ಅಂತ ಅರ್ಥ ಆಯ್ತೇನೆ ನಿನಗೆ? ನನಗಿದ್ದ ಡಾಕ್ಟರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರರ್ಥ ಇನ್ಮೇಲೆ ನಾನು ಡಾಕ್ಟರ್ ಆಗಿ ಎಲ್ಲೂ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತಾ ಯಾರೋ ನಾನಿನ್ನ ಕಿಡ್ನಾಪ್ ಮಾಡಿ ಮದುವೆ ಆಗಿದ್ದೀನಿ ಅಂತ ಮೆಡಿಕಲ್ ಕೌನ್ಸಿಲಿಂಗ್ ಕಂಪ್ಲೇಂಟ್ ಮಾಡಿದ್ದಾರೆ ಕಣೆ. ಅದಕ್ಕೋಸ್ಕರನೇ ಮೆಡಿಕಲ್ ಕೌನ್ಸಿಲಿಂಗ್ ಅವರು ಇಂಥ ನಿರ್ಧಾರ ತಗೊಂಡಿರೋದು. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ನನ್ ದೇವ್ರು ಅಂತ ಮಾಡ್ತಿದ್ ಕೆಲ್ಸಕ್ಕೆ ನಿನ್ನಿಂದ ಕುತ್ಕೊಂಡ್ಬಿಡ್ತು ಕಣೆ. ಏನ್ ಹೇಳ್ತಾ ಇದ್ಯಾ ರಾಮ್? ಅಂದ್ರೆ ಇನ್ ಮುಂದೆ ನೀನ್ ಡಾಕ್ಟರ್ ಕೆಲಸ ಮಾಡಕ್ ಆಗಲ್ವಾ? ಹೌದಮ್ಮ. ಅಯ್ಯೋ ಪಾಪಿ, ಈಗಾಗ್ಲೇ ನನ್ ಮಗನಿಗೆ ಮಾಡಿದ ಅನ್ಯಾಯ ಸಾಕಾಗ್ಲಿಲ್ವೇನೆ? ಅವ್ನ್ ಮರ್ಯಾದೆ ತೆಗ್ದಿದ್ ಸಾಲ್ದು ಅಂತ ಈಗ ಅವ್ನ್ ಕೆಲ್ಸನೂ ಕಿತ್ಕೊಂಡ್ಬಿಟ್ಯಾ? ಇಲ್ಲ, ನಿನ್ನನ್ ಹೀಗೆ ಬಿಟ್ರೆ ನನ್ ಮಗನ್ ಜೀವನನೇ ಮುಳುಗತ್ ಬಿಡ್ತ್ಯಾ? ಇಲ್ಲ ಇಲ್ಲ, ಇವತ್ತು ನಿನ್ ಬಣ್ಣನ ಎಲ್ಲರ ಮುಂದೆ ಬಯಲ್ ಮಾಡ್ತೀನಿ. ಬಾರೆ ಬಾರೆ. ಇನ್ಮೇಲೆ ಮೇಲ್ ಕೆಲ್ಸ ನೀವೇ ನೋಡ್ಕೋಬೇಕು. ನೀನ್ ಸುಮ್ಮನೆ ಮನೆ. ಏನಾಗಿದೆ ಮಹೇಶ್ವರಿ ನಿನ್ಗೆ? ಹುಚ್ಚಿಡ್ತಿದ್ಯಾ? ಪ್ರೇಮನ ಯಾಕೆ ಹೀಗ್ ತಳ್ದೆ ನೀನು? ಇವಳು ಮಾಡಿರೋ ಕೆಲ್ಸಕ್ಕೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರೋದಕ್ಕಾಗತ್ತ ಅಕ್ಕ? ಏನ್ ಮಾಡಿದಾಳೆ ಅಂತ ಅವಳನ್ನೇ ಕೇಳಿ. ಇವತ್ತು ಇವಳಿಂದಾಗಿ ನನ್ ಮಗನ ಡಾಕ್ಟರ್ ಲೈಸೆನ್ಸ್ ರದ್ದಾಗಿದೆ. ಇನ್ ಮುಂದೆ ಅವನು ಡಾಕ್ಟರ್ ಕೆಲಸ ಮಾಡೋ ಹಾಗಿಲ್ಲ. ಏ ಮಹೇಶ್ವರಿ, ಏನೇ ಹೇಳ್ತಾ ಇದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಿ ರೀ. ಅವನು ಇವಳನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದಾನೆ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ನು ಡಾಕ್ಟರ್ ಲೈಸೆನ್ಸ್ ನ ರದ್ದು ಮಾಡಿದ್ದಾರೆ. ಆ ಸುದ್ದಿ ಪೇಪರ್ ಅಲ್ಲಿ ಬಂದಿದ್ರೆ ಅದನ್ನ ಇವಳು ಎಲ್ರಿಗೂ ತೋರಿಸ್ಕೊಂಡು ಖುಷಿ ಪಡ್ತಿದ್ದಾಳೆ. ಇಲ್ಲ ಅತ್ತೆ, ಲೈಸೆನ್ಸ್ ರದ್ದಾಗಿರೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ರಾಮ್ ಏನೋ ಸಾಧನೆ ಮಾಡಿದಾನೆ, ಅದಕ್ಕೆ ಫೋಟೋ ಬಂದಿದೆ ಅನ್ನೋ ಖುಷಿಲಿ ಎಲ್ರಿಗೂ ತೋರಿಸ್ತಿದ್ದೆ ಅಷ್ಟೇ. ಸಾಕು ಬಾಯಿ ಮುಚ್ಚೆ. ನೀ ನಾಡೋ ನಾಟಕ ನನಗ್ ಗೊತ್ತಿಲ್ಲ ಅಂತ ಅನ್ಕೋಬೇಡ. ನಿನ್ನಿಂದಾಗಿ ರಾಮ್ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗಿದೆ. ಅದು ನೋಡ್ಕೊಂಡು ನೀನ್ ಖುಷಿ ಪಡ್ತಿದ್ಯಾ ಅಲ್ವಾ? ನಿನ್ನ ಏನ್ ಮಾಡ್ತಿದ್ಯಾ ಮಹೇಶ್ವರಿ ನೀನು? ಪ್ರೇಮ ಈ ಮನೆ ಸೊಸೆ, ಅವಳ ಮೇಲೆ ಕೈ ಮಾಡಷ್ಟು ಧೈರ್ಯ ಬಂತ ನಿನಗೆ? ಮಹೇಶ್ವರಿ, ಪ್ರೇಮ ಓದು ಬಾರ ಗೊತ್ತಿಲ್ದಿರೋ ಹುಡುಗಿ, ಅದು ಬೇರೆ ಇಂಗ್ಲಿಷ್ ಪೇಪರ್, ಅರ್ಥ ಆಗಿರಲ್ಲ. ರಾಮ್ ಫೋಟೋ ನೋಡಿ ಏನೋ ಒಳ್ಳೆ ಸುದ್ದಿರ್ಬೋದಂತ ಎಲ್ಲರ ಹತ್ರ ಹೇಳ್ಕೊಂಡಿದ್ದಾಳೆ ಅಷ್ಟೇ. ನನ್ನನ್ ತಡಿಬೇಡಿ ಅಕ್ಕ. ಈಗಾಗ್ಲೂ ಇವಳು ರಾಮ್ ಕೈಲಿ ಏಕ್ ತಿಂದಿದ್ದಾಳೆ.
ಇವತ್ತು ನಾನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಇವತ್ತು ಇವಳನ್ನ ಸ್ಟಾಪ್ ಇಟ್. ನಮ್ಮ ಅಕ್ಕನ ತಂಟೆಗೆ ಬಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಮ್ಮ ಅಕ್ಕನ ಮೇಲೆ ಕೈ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ತಪ್ಪು ಮಾಡಿರೋದು ನಿಮ್ ಮಗ ರಾಮ್, ಅಂತದ್ರಲ್ಲಿ ಇವಳ ಮೇಲೆ ಕೂಗಾಡ್ತಿದ್ದೀರಾ? ನಾನ್ ನಿನ್ ಹತ್ರ ಮಾತಾಡ್ತಾ ಇಲ್ಲ, ನಾನ್ ಮಾತಾಡ್ತಿರೋದು ನಿಮ್ ಹತ್ರನೇ. ಕೇಳಿಸ್ಕೊಳ್ಳಿ, ನೀವು ನಮ್ಮ ಅಕ್ಕನ ತಂಟೆಗೆ ಬಂದಿದ್ದೀರಾ. ನಮ್ಮ ಅಕ್ಕನ ತಂಟೆಗೆ ಬಂದ್ರೆ ನಾನ್ ಬಂದೇ ಬರ್ತೀನಿ, ಮಾತಾಡ್ತೀನಿ. ಅವಳಿಗೆ ಹರಾಸ್ ಮಾಡಿದ್ರಂತೂ ಸರಿಯಾಗಿರೋ ಪಾಠ ಕಲಿಸ್ತೀನಿ. ಕಾವ್ಯ, ಸಮಾಧಾನ ಮಾಡ್ಕೊಳೆ. ಏನೋ ದೊಡ್ಡವರು ಒಂದ್ ಮಾತಂದ್ರೆ ಅನ್ಲಿ ಬಿಡು. ಸುಮ್ನೆ ಇರಕ್ಕ ನೀನು. ಇವ್ರಿಗೆ ಇದ್ವರ್ಗೂ ಸಿಕ್ಕಿರೋ ಕ್ಷಮೆನ ಸಾಕಷ್ಟಾಗಿದೆ. ಇವ್ರು ನಿನ್ನ ಕ್ಷಮಿಸ್ತಾ ಹೋದ್ರೆ, ಸಹಿಸ್ಕೊಳ್ತಾ ಹೋದ್ರೆ ಇನ್ನು ಟಾರ್ಚರ್ ಮಾಡ್ತಾರೆ ಹೊರತು ಬುದ್ಧಿ ಕಲಿಯೋದಿಲ್ಲ. ಅಲ್ಲ ಅಕ್ಕ, ಎಂತ ಸ್ಟುಪಿಡ್ ನೀನು. ಆ ರಾಮ್ ನಿನ್ನ ಹೊಡೆದ್ರೆ ನೀನ್ ಯಾಕೆ ಸುಮ್ನಿದ್ದೆ? ನೋಡಕ್ಕ, ಗಂಡ ಹೆಂಡತಿಗಾಗ್ಲಿ ಹೆಂಡತಿ ಗಂಡಗಾಗ್ಲಿ ಹೊಡಿಬಾರ್ದು. ಇಟ್ಸ್ ಡೊಮೆಸ್ಟಿಕ್ ವೈಲೆನ್ಸ್, ಕ್ರೈಮ್ ಅಕ್ಕ ಅದು. ಬಿಡು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ತಪ್ಪು ತಮ್ಮ ಕಡೆ ಇಟ್ಕೊಂಡು ನಿನಗ್ ಹೊಡೆದ್ರಲ್ಲ, ಅವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ. ಕಾವ್ಯ, ದೇವ್ರೆ, ತಪ್ಪು ಮಾಡಿದ್ ನಾನು. ಆದ್ರೆ ನನ್ ರಾಮಿಗೆ ಯಾಕೆ ನೋವು? ನೀನೇನ್ ಶಿಕ್ಷೆ ಕೊಡೋತಿದ್ರು ನನಗ್ ಕೊಡು. ನೀನ್ ಎಂತ ಶಿಕ್ಷೆ ಕೊಟ್ರು ನಾನ್ ಸಹಿಸ್ಕೋತೇನೆ. ಆದ್ರೆ ನನ್ನಿಂದಾಗಿ ರಾಮ್ಗೆ ತೊಂದ್ರೆ ಮೇಲೆ ತೊಂದ್ರೆ ಬರ್ತಿರೋದನ್ನ ನೋಡೋದಕ್ಕಾಗ್ತಿಲ್ಲ ನಂಗೆ. ನಾನ್ ತುಂಬಾ ಪ್ರೀತಿಸೋ ಜೀವ ಅವನು. ನನ್ನಿಂದಾಗಿ ಆ ಜೀವಕ್ಕೆ ನೋವಾದಷ್ಟು ನನಗ್ ಸಂಕಟ ಆಗತ್ತೆ. ನಾನು ಮಾಡಿದ ತಪ್ಪಿಂದ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ಪ್ಲೀಸ್ ದೇವ್ರೆ, ಅದನ್ನೆಲ್ಲ ವಾಪಸ್ ತಂದ್ಕೊಡೋ ಶಕ್ತಿ ಕೊಡು ನಂಗೆ. ಕಾವ್ಯ, ಆಗ್ಲೇ ಹಾಗೆ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಹಾಗೇನಿಲ್ಲ ಅಕ್ಕ, ನೀನ್ ಎಷ್ಟು ಒಳ್ಳೆಯವಳು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊ, ಮತ್ತೆ ಆ ರಾಮ್ ಅಥವಾ ಮಹೇಶ್ವರಿ ನಿನಗೆ ತೊಂದರೆ ಕೊಡಕ್ ಬಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ನಮ್ಮ ಅಕ್ಕಂಗೆ ತೊಂದರೆ ಕೊಡಕ್ ಬಂದ್ರೆ ಯಾರೇ ಆಗ್ಲಿ ಸರಿಯಾಗಿ ಪಾಠ ಕಲಿಸ್ತೀನಿ. ಪಾಯಸ ಇಷ್ಟ ಆಯ್ತೇನೋ ಪಟಾಕಿ? ಹ್ಞೂ ಅಮ್ಮ, ಚೆನ್ನಾಗಿದೆ. ಇದ್ದಕ್ಕಿದ್ದಂಗೆ ಪಾಯಸ ಮಾಡಿದ್ಯಾ? ಏನಾದ್ರೂ ಹಬ್ಬ ಇದೆಯಾ? ಇಲ್ಲ ಕಣೋ, ನಿನ್ಗೆ ಇಷ್ಟ ಅಂತ ಮಾಡಿದೀನಿ, ಚೆನ್ನಾಗಿ ತಿನ್ನು. ಸರಿ ಅಮ್ಮ. ಪಟಾಕಿ, ನಿನ್ಗೆ ಈ ಅಮ್ಮ ಅಂದ್ರೆ ನಿಜವಾಗ್ಲೂ ಇಷ್ಟನೇ ತಾನೇ? ಹೌದಮ್ಮ, ಯಾಕೆ ಕೇಳ್ತಿದ್ಯಾ? ಪಟಾಕಿ, ಒಂದ್ ವಿಷಯನ ಮತ್ತೆ ಕೇಳ್ತೀನಿ, ನೀನ್ ಈ ಸಲನಾದ್ರೂ ಸತ್ಯ ಹೇಳ್ಬೇಕು. ಏನ್ ವಿಷಯನಮ್ಮ? ಇವತ್ತಾದ್ರೂ ನಿಜ ಹೇಳೋ ಪಟಾಕಿ. ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ತಿದ್ರ, ಇಲ್ಲ ಪ್ರೇಮನೇ ಡಾಕ್ಟ್ರನ್ನ ಪ್ರೀತಿ ಮಾಡ್ತಿದ್ಲಾ? ಯಾಕೋ ಮಾತಾಡ್ತಿಲ್ಲ?
ನನಗ್ ನಿಜ ಗೊತ್ತು ಕಣೋ. ಪ್ರೇಮನೇ ಡಾಕ್ಟರ್ನ ಪ್ರೀತಿ ಮಾಡ್ತಿದ್ದು. ನೀನು ಪ್ರೇಮ ಸೇರ್ಕೊಂಡು ಅವತ್ತು ಮದ್ವೆ ಮಂಟಪದಲ್ಲಿ ಸುಳ್ಳು ಹೇಳಿದ್ರಿ ತಾನೇ? ನಂಗ್ ಪಾಯಸ ಸಾಕಮ್ಮ. ಏಯ್ ಪಟಾಕಿ, ಡಾಕ್ಟ್ರು ನನ್ ಜೀವ ಉಳಿಸಿ ದೇವ್ರು ಕಣೋ. ಅಂತವ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ಅವತ್ತು ಆ ಪ್ರೇಮ ದೇವಸ್ಥಾನದಲ್ಲಿ ದೇವ್ರ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದ್ಲು. ಅಂತವಳ ಜೊತೆ ಸೇರ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡಕ್ಕೆ ನಾನ್ ಬಿಡಲ್ಲ. ನಿಜ ಹೇಳು ಪಟಾಕಿ, ಪ್ರೇಮನೆ ತಾನೇ ಡಾಕ್ಟರ್ನ ಪ್ರೀತಿ ಮಾಡಿದ್ದು. ಡಾಕ್ಟ್ರು ಪ್ರೇಮನ ಪ್ರೀತಿ ಮಾಡ್ಲಿಲ್ಲ ತಾನೇ? ಅವತ್ ಹೇಳಿದ್ ನನ್ನಮ್ಮ, ಅಷ್ಟೇ ಗೊತ್ತಿರೋದು. ನಂಗ್ ಆಟ ಆಡಕ್ ಹೋಗ್ಬೇಕು, ಬಿಡು. ಜಿ ಪಟಾಕಿ ನಿಂತ್ಕೊಳ್ಳೋ. ಪಟಾಕಿ ನಿಂತ್ಕೊಳ್ಳೋ. ಯಾಕೋ ಇಷ್ಟೊಂದು ಹಠ ಮಾಡ್ತಿದ್ಯಾ? ನೋಡು, ನನಗೆ ತುಂಬಾ ಚೆನ್ನಾಗಿ ನೆನ್ಪಿದೆ. ನೀನ್ ಅವತ್ತೊಂದ್ ದಿವಸ ನನ್ಗೆ ಹೇಳಿದ್ದೆ, ರಾಮ್ ಡಾಕ್ಟರ್ನ ಪ್ರೇಮ ಅಕ್ಕ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅವತ್ ನೋಡಿದ್ರೆ ಮಂಟಪದಲ್ಲಿ ಎಲ್ಲ ಉಲ್ಟಾ ಹೇಳ್ದೆ. ಇಲ್ಲ, ನಾನ್ ಮಂಟಪದಲ್ಲಿ ಏನ್ ಹೇಳಿದ್ನು ಅದೇ ಸತ್ಯ. ಮತ್ತೆ ಅವತ್ತೊಂದ್ ದಿವಸ ಪ್ರೇಮ ಅಕ್ಕ ರಾಮ್ ಡಾಕ್ಟರ್ನ ಪ್ರೀತಿ ಮಾಡ್ತಿದ್ದಾಳೆ, ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದಾಳೆ ಅಂತೆಲ್ಲ ಹೇಳಿದ್ದು. ಇಲ್ಲ, ನಾನ್ ಹಂಗೆಲ್ಲ ಹೇಳಲೇ ಇಲ್ಲ. ಏ ಪಟಾಕಿ ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಶಿವ್ನ್ ಈ ವಿಷಯದಲ್ಲಿ ಮಾತೇ ಕೇಳ್ತಿಲ್ವಲ್ಲ. ಶಿವ್ನ್ ಬಾಯಿಂದ ಸತ್ಯ ಹೇಗೆ ಹೊರಗ್ ಬರ್ಸೋದು? ಆ ರಾಮ್ ಮಾಡಿರೋ ತಪ್ಪಿಂದ ಎಲ್ಲಾರು ಅಕ್ಕನ ಮೇಲೆನೆ ಆಪಾದನೆ ಹೊರಿಸ್ತಾ ಇದ್ದಾರೆ. ನನ್ನ ಜೀವನಾನು ಹಾಳಾಗೋಯ್ತು. ಹೇಗಾದ್ರೂ ಮಾಡಿ ಆ ಮಹಾದೇವನಿಂದ ಈ ಮನೆಯಿಂದ ಎಸ್ಕೇಪ್ ಆಗ್ಬೇಕು. ಅಯ್ಯೋ 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 ಏಯ್ ಏನ್ ಮಾಡ್ತಾ ಇದ್ಯಾ? ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಅಥವಾ ಪದೇ ಪದೇ ಹೇಳ್ತಾನೆ ಇರ್ಬೇಕಾ? ನಿಂಗೆ ಹೇಳಿದ್ದೆ ತಾನೆ ನಿನ್ ಬಟ್ಟೆಗಳನ್ನೆಲ್ಲ ತಂದು ನನ್ ಕಬೋರ್ಡಲ್ಲಿ ಇಡ್ಬೇಡ ಅಂತ. ನಾನೇನ್ ಅದನ್ನೆಲ್ಲ ತಂದಿಲ್ಲಿ ಇಟ್ಟಿಲ್ಲ. ಮತ್ತಿನ್ನೇನು, ಅವಾಗ ಕಾಲ್ ಬಂದು ಪುಟ್ಟು ಅಂತ ನಡ್ಕೊಂಬಂತ? ಇಲ್ಲ, ಗುಡುಗುಡು ಅಂತ ಗಾಡಿ ಎತ್ಕೊಂಡ್ ಬಂತು. ಒಳ್ಳೆ, ನಾನು ನನ್ನ ಬಟ್ಟೆನ ನನ್ನ ಜಾಗದಲ್ಲೇ ಮಡಗಿದ್ದೆ. ಪಾಪ ರಾಣಿ ಗೊತ್ತಾಗ್ದೆ ಇಲ್ಲಿ ತಂದಿಟ್ಟವಳೆ. ಅದಕ್ಕೆ ಎಲ್ಲ ಕಿತ್ಕಿತ್ ಬಿಸಾಕ್ಬಿಡದ? ಮೈಗೆ ಹಾಕೊಳ್ಳೋ ಬಟ್ಟೆನ ಯಾವನಾದ್ರೂ ನೆಲದ ಮೇಲೆ ಬಿಸಾಕ್ತಾನ? ಓ ಮತ್ತಿನ್ನೇನು, ಇವನ್ನೆಲ್ಲ ತಲೆ ಮೇಲೆ ಕಿರೀಟ ತರ ಹೊತ್ಕೊಂಡು ಓಡಾಡ್ಬೇಕಿತ್ತ? ನೋಡು, ಇದೇ ಕೊನೆ. ಇನ್ನೊಂದ್ಸಲ ನಿನ್ ಬಟ್ಟೆಗಳೆಲ್ಲ ನನ್ ಕಬೋರ್ಡಲ್ಲಿ ಇರೋದ್ ನೋಡಿದ್ರೆ ಸರಿಗಿರೋದಿಲ್ಲ. ನನಗ್ ಮೊದ್ಲೇ ನಿನ್ ಮುಖ ಕಂಡ್ರನೇ ಆಗೋದಿಲ್ಲ, ಅಂಥದ್ರಲ್ಲಿ ಇದ್ಬೇರೆ. ಕಾವ್ಯ, ಏನಾಗದೆ ನಿನ್ಗೆ? ಯಾಕೆ ಯಾವಾಗ್ಲೂ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಮಾಡ್ತಾನೆ ಇರ್ತೀಯ? ಮಾತ್ಕು ನಿನ್ ಮುಖ ಕಂಡ್ರೆ ಆಗಲ್ಲ ಅಂತೆಲ್ಲ ಎಷ್ಟು ಕಿರಿಕಿರಿ ಆಯ್ತದೆ ಗೊತ್ತಾ ನಿನ್ಗೆ? ನಿನ್ಗೆ ಒಂದ್ ಸ್ವಲ್ಪ ತಾಳ್ಮೆ, ಸಹನೆ, ಸಮಾಧಾನ ಇದ್ಯಾವುದು ಇಲ್ವಾ? ಯಾಕೆ ಯಾವಾಗ್ಲೂ ನನ್ನ ನೆಮ್ಮದಿ ಹಾಳು ಮಾಡ್ತೀಯ? ಮತ್ತಿನ್ ಏನ್ ಮಾಡ್ಲಿ ನಾನು? ನನ್ಗಿಲ್ಲಿ ಉಸಿರು ಕಟ್ಟಾಗ ಅನ್ನಿಸ್ತಾ ಇದೆ. ತಲೆ ಕೆಟ್ಟು ಗೊಬ್ಬರ ಆಗ್ತಿದೆ. ನನಗ್ ಸಿಕ್ಕಿರೋ ಜಾಯಿನ್ ಆಗ್ಬೇಕು ನಾನು. ಅಲ್ಲಿವರೆಗೂ ನಾನು ಹೀಗೆ ಆಡ್ತೀನಿ. ಓ, ಇದಾ ವಿಷಯ? ಮತ್ತಿನ್ನೇನು, ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂತ ಆಸೆ ಎಲ್ಲ ಇಟ್ಕೊಳ್ಳೇ ಬೇಡ. ಹಲೋ ಮೇಡಮ್, ಅಂತ ಆಸೆ ನಮಗೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನನ್ನು ಮೊದಲನೇ ಸಲ ನೋಡಿದ್ನಲ್ಲ, ಆಗ್ಲಿಂದನೂ ನೀನಂದ್ರೆ ನನಗಾಗಲ್ಲ. ನಾನು ಇಷ್ಟಪಡೋಂಥ ಹುಡುಗಿ ನೀನು ಅಲ್ವೇ ಅಲ್ಲ. ಮತ್ತ್ಯಾಕೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು? ನೀನ್ ಯಾವ ಕಾರಣಕ್ಕೋಸ್ಕರ ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಯೋ ಅದೇ ಕಾರಣಕ್ಕೆ ನಾನು ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದು. ನಿನಗೆ ನಿಮ್ಮ ಅಪ್ಪನ ಮಾತು ಮುಖ್ಯ ಆಗಿತ್ತು, ನನಗೆ ನಮ್ಮಮ್ಮನ ನೆಮ್ಮದಿ ಮುಖ್ಯ ಆಗಿತ್ತು ಅಷ್ಟೇ. ಸಾಕು.